ಡಿಡಿಪಿಐ ಹಾಗೂ ಸಿಬ್ಬಂದಿ ಬಿಇಒಗೆ ಕಿರುಕುಳ ನೀಡಿ ಕಾನೂನು ಬಾಹಿರ ಕೆಲಸ ಮಾಡಿಸಿದ್ದಾರೆ ಎಂದು ವೀರೇಶ್ ಹಿರೇಮಠ್ ಆರೋಪಿಸಿದರು. ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುದ್ದೇಬಿಹಾಳ ಪಟ್ಟಣದಲ್ಲಿರುವ ವೀರಶೈವ ವಿದ್ಯಾವರ್ಧಕ ಅಸೋಸಿಯೇಷನ್ ಪ್ರೌಢಶಾಲೆಯನ್ನು ನಿರ್ಮಿಸಲಾಗಿದ್ದು, ಆಸ್ತಿಯ ಮೂಲ ಮಾಲೀಕರಾದ ಶ್ರೀ ಮಲ್ಲಿಕಾರ್ಜುನ ಮಹಾಂತಯ್ಯ ಹಿರೇಮಠ್ ಅವರ ಹೆಸರಿನಲ್ಲಿತ್ತು. ಆದರೆ 1954ರ ಭೂ ಸ್ವಾಧೀನ ಪ್ರಕ್ರಿಯೆ ಅಡಿಯಲ್ಲಿ ಭೂಮಿಯನ್ನ ವೀರಶೈವ ವಿದ್ಯಾವರ್ಧಕ ಅಸೋಸಿಯೇಷನ್ ಹೆಸರಿನಲ್ಲಿ ಶಿಕ್ಷಣಕ್ಕೆ ಎಂದು ಸರ್ಕಾರದ ಹೆಸರಿನಲ್ಲಿ ಕೊಟ್ಟಿ ದಾಖಲೆ ನಿರ್ಮಿಸಿದ್ದಾರೆ ಎಂದು ಆರೋಪಿಸಿದರು. ಡಿಡಿಪಿಐ ಹಾಗೂ ಸಿಬ್ಬಂದಿಯಿಂದ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ಹಾಗೂ ಬಿಇಒಗೆ ಕಿರುಕುಳ ನೀಡಿ ಬ್ಲ್ಯಾಕ್ಮೇಲ್ ಮಾಡಿ ಕಾನೂನು ಬಾಹಿರ ಕೆಲಸ ಮಾಡಿಸುತ್ತಿದ್ದಾರೆ ಎಂದು ವೀರೇಶ್ ಹಿರೇಮಠ್ ಆರೋಪಿಸಿದರು. ಇನ್ನು ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು ನ್ಯಾಯ ಒದಗಿಸಬೇಕೆಂದು ಒತ್ತಾಯಿಸಿದರು. ಸರ್, ಇವತ್ತಿನ ಪತ್ರಿಕಾ ಮಾಧ್ಯಮದ ಮೂಲಕ ಮತ್ತು ಈ ವಿಷಯವನ್ನು ಬಹಿರಂಗಪಡಿಸ್ತಾ ಇರೋ ವಿಷಯ ಏನಂದ್ರೆ, ವಿಜಯಪುರ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಡಿಡಿಪಿಐ ಅವರು, ನನ್ನ ಹೆಸರು ವೀರೇಶ್ ಸಿದ್ದಯ್ಯ ಹಿರೇಮಠ್ ಅಂತ ಹೇಳಿ, ಮುದ್ದೇಬಿಹಾಳ. ವಿಷಯ ವಿಜಯಪುರ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಡಿಡಿಪಿಐ ಅವರು ಮತ್ತು ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಅವಿನಾಶ್ ಅನ್ನೋ ಸಿಬ್ಬಂದಿಗಳು ಮುದ್ದೇಬಿಹಾಳದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೇಲೆ ಕಾನೂನು ಬಾಹಿರವಾಗಿ ಒತ್ತಡ ಹಾಕಿ ಬ್ಲ್ಯಾಕ್ ಮೇಲ್ ಮಾಡಿ ಒಂದು ವಿದ್ಯಾಸಂಸ್ಥೆ ಪರವಾಗಿ ನೀವು ಕಾರ್ಯನಿರ್ವಹಣೆ ಮಾಡಿ ಅಂತ ಹೇಳಿ ಅವ್ರಿಗೆ ಒತ್ತಡ ಹೇರಿರೋದಕ್ಕೋಸ್ಕರನೇ ನಾನು ಇವತ್ತು ಮಾಧ್ಯಮದ ಮುಂದೆ ಬಂದಂತ ವಿಷಯ ಈ ವಿಷಯಕ್ಕೆ ಸಂಬಂಧಪಟ್ಟಿದ್ದು. ದಿನಾಂಕ ಫೆಬ್ರವರಿ 24ರಲ್ಲಿ ಸಂಬಂಧಪಟ್ಟಂಗೆ ಶಿಕ್ಷಣ ಸಂಸ್ಥೆಯ ವಿರುದ್ಧವಾಗಿ ಒಂದು ಆರೋಪ ಮಾಡಿರಲಾಗಿರ್ತದೆ. ಶಿಕ್ಷಣ ಸಂಸ್ಥೆಯ ವಿರುದ್ಧ ಮಾಡಿದಂತ ಆರೋಪ, ಶಿಕ್ಷಣ ಸಂಸ್ಥೆಗಳು ಅನಧಿಕೃತವಾಗಿ ಕಟ್ಟಡಗಳನ್ನು ನಿರ್ಮಾಣ ಮಾಡಿ ಆಮೇಲೆ ಶಿಕ್ಷಕರ ನೇಮಕಾತಿಯಲ್ಲಿ ಅಕ್ರಮ ಎಸಗಿದಕ್ಕೋಸ್ಕರನೇ ಒಂದು ದೂರು ನೀಡಿರಲಾಗಿರುತ್ತೆ. ಆ ದೂರಿನ ಪ್ರಕಾರಕ್ಕೆ ಸಂಬಂಧಪಟ್ಟಂಗ ಬಿಒ ಅವರು ಒಂದು ಕಾನೂನು ರೀತಿಯಲ್ಲೇ ಅವರು ಹಿಂಬರ ಬರೆದು ಕಳಿಸಿರ್ತಾರೆ. ಅವಾಗ ಡಿಡಿಪಿಐ ಆದಂತ NS ನಾಗೂರ್ ಅವರು ಮತ್ತು ಅವಿನಾಶ್ ಅನ್ನೋ ಸಿಬ್ಬಂದಿಯವರು ಕಾನೂನು ಪ್ರಕಾರವಾಗಿ ನೀಡಿದಂತ ಒಂದು ಹಿಂಬರಕ್ಕೆ ಕಾನೂನು ಬಾಹಿರವಾಗಿ ನೀನು ಹಿಂಬರ ಕೊಡು ಅಂತೇಳಿ ಅವ್ರಿಗೆ ಒತ್ತಡ ಹಾಕಿದ್ದಾರೆ. ಇದೇ ರೀತಿ ಬರೆದು ಕೊಡು, ಹೀಗೆ ಬರೆದು ಕೊಡು, ನಾ ಹೇಳ್ದಂಗೆ ಬರೆದು ಕೊಡು ಅಂತೇಳಿ ಅವ್ರ ಮೇಲೆ ಒತ್ತಡ ಹಾಕಿದಕ್ಕೋಸ್ಕರ ನಾನು ಇವತ್ತು ಮಾಧ್ಯಮದ ಮೂಲಕ ಮುಂದೆ ಬಂದಿರೋ ಕಾರಣ ಇದೆ. ಇವರು ಡಿಡಿಪಿಐ NH ಅವರು ಶಿಕ್ಷಣ ಸಂಸ್ಥೆ ಪರವಾಗಿನೇ ಕೆಲಸ ಮಾಡ್ತಾ ಇದ್ದಾರೆ ಹೊರತು ಶಿಕ್ಷಣ ಕಾಯ್ದೆ ಪರವಾಗಿ ಕೆಲಸ ಮಾಡ್ತಾ ಇಲ್ಲ ಸರ್. ಅದಕ್ಕೋಸ್ಕರ ನಾನು ಆ ವಿಷಯದ ಕುರಿತು ದೂರು ನೀಡ್ತಾ ಇರೋದು, ಮಾಧ್ಯಮದ ಮೂಲಕ ನಾನು ನ್ಯಾಯ ಕೇಳ್ತಾ ಇರೋದು ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ. ಈಗ ಕಂಪ್ಲೇಂಟ್ ಡಿಡಿಪಿಐ ಅವರ ಮೇಲೆ ಏನ್ ಆಕ್ಷನ್ ಆಗುತ್ತೆ? ಏನಿಲ್ಲ ಸರ್, ಅವ್ರು ಕಾನೂನು ಬಾಹಿರವಾಗಿ ವಿದ್ಯಾಸಂಸ್ಥೆ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮೂಲವಾಗಿ ಆ ವಿದ್ಯಾಸಂಸ್ಥೆ ನಡ್ತಕ್ಕಂಥ ಸ್ಥಳನ ಅನಧಿಕೃತವಾಗಿ ಕಟ್ಟಡಗಳನ್ನ ನಿರ್ಮಾಣ ಮಾಡಿಕೋಸ್ಕರ ನಾವು ದೂರ ನೀಡಿದ್ದೀವಿ ಸರ್. ಅದನ್ನ ಅವರು ಬಿಒ ಅವರು ಯಾಸ್ ಪರ್ ಎಜುಕೇಶನ್ ಆಕ್ಟ್ ಪರವಾಗಿ ಅವ್ರು ಹಿಂಬರ ಬರೆದು ಕಳಿಸಿದ್ದಾರೆ. ಈ ರೀತಿ ಅನಧಿಕೃತವಾಗಿ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ, ಅಕ್ರಮವಾಗಿ ಶಿಕ್ಷಕರ ನೇಮಕಾತಿ ಮಾಡ್ಕೊತಿದ್ದಾರೆ ಅಂತ ಹೇಳಿ ಬರೆದು ಕಳಿಸಿದ್ರು ಸರ್. ಅದನ್ನ ಅವರು ಡಿಡಿಪಿಐ ಅವ್ರು ಏನ್ ಮಾಡ್ತಾರೆ, ಈ ರೀತಿ ಕೊಡಬೇಡ, ನೀನು ಈ ರೀತಿ ಕೊಡು ಅಂತೇಳಿ ಅವ್ರಿಗೆ ಒತ್ತಡ ಇರೋ ಕಾರಣಕ್ಕೋಸ್ಕರ ಅವರು ಶಿಕ್ಷಣ ಕಾಯ್ದೆ ವಿರುದ್ಧ ಕೆಲಸ ಮಾಡಿಸ್ಕೊಂಡು ಅವ್ರು ಅಮಾನತ್ ಮಾಡ್ಬೇಕು ಅನ್ನೋದು ನನ್ನ ನೇರವಾದ ರಿಕ್ವೆಸ್ಟ್ ಸರ್. ನಾನು ಜಿಲ್ಲಾಧಿಕಾರಿಗಳಿಗೂ ಈ ವಿಷಯ ಕುರಿತು ದೂರು ಕೊಟ್ಟಿದ್ದೀನಿ ರೀ, ಧಾರವಾಡ ಅಪರ ಆಯುಕ್ತರಿಗೂ ಕೊಟ್ಟಿದ್ದೀನಿ, ಆಮೇಲೆ ZPCO ಅವ್ರಿಗೂ ಕೊಟ್ಟಿದ್ದೀನಿ ಸರ್, ಸಚಿವರಿಗೂ ಕೊಟ್ಟಿದ್ದೀವಿ ಸರ್. ಅಂದ್ರೇನು ಭಾಳ ಹಿಂದೆ ಕೊಟ್ಟಂತದ್ದು ಇತ್ತು ಸರ್, ಅದು ಈಗ ರೀಸೆಂಟ್ ಆಗಿ ಏನೇನು ಕೊಟ್ಟಿದ್ದು ಅದರಲ್ಲಿ ನಾನು ಸೇರಿಸಿದ್ದೀನಿ ಸರ್. ಡಿಡಿಪಿಐ ಅವರು ಶಿಕ್ಷಣ ಸಂಸ್ಥೆಯ ಪರವಾಗಿ ಮಾಡ್ತಾ ಇದ್ದಾರೆ ಸರ್. ಬಿಒ ಅವರು ನನ್ನ ಹತ್ರ ಆಡಿಯೋದಲ್ಲಿ ಹೇಳಿದಾರೆ ಸರ್, ಮಾಡ್ತೀನಿ ಸರ್. ನಾವು ಆಲ್ರೆಡಿ ಅವ್ರಿಗೆ ಕೊಟ್ಟಿದ್ದೀನಿ, ನಂಬರ್ ಎಲ್ಲ ತೊಗೊಂಡಿದ್ದೀನಿ ಸರ್. ಪ್ರತಿಯೊಂದು ಮಾತಾಡಿದ್ದಾರೆ, ಕೇಳಿಸಿ ಅದನ್ನ ಕ್ಯಾಮರಾದಲ್ಲಿ ಎದುರಿಗೆ ಕೇಳಿಸಿ. ಆಮೇಲೆ ಅದು ಆಡಿಯೋ ಅಲ್ಲ ಅಂತ ನೀವು ಹೇಳಿದ್ರೆ ನಾವೇನು ಓಕೆ ಸರ್, ಪ್ಲೇ ಮಾಡಿ. ಓಕೆ ಸರ್. ಹೇಳಿ ಅದನ್ನ ಮೊದಲು ಯಾರಿಗೂ ಯಾರು ಕಾಲ್ ಮಾಡಿದ್ದು ಏನು ಅವ್ರ ಹೆಸರು ಸರ್, ದಿನಾಂಕ ಏನ್ ಮಾಡ್ತಾ ಇದ್ರಿ ಯಾರಿಗೆ ಕಾಲ್ ಮಾಡಿದ್ರು, ಯಾವ ನಂಬರ್ ಮಾಡಿದ್ರು, ಯಾರು ಏನ್ ಮಾತಾಡೋದು? ದಿನಾಂಕ 27/2/2024 ಸಾಯಂಕಾಲ ನಾನು 5 ಗಂಟೆ ಮೇಲೆ ನಾನು ಸರ್ಕಾರಿ ದೂರವಾಣಿ ಸಂಖ್ಯೆ ಅಂದ್ರೆ ಬಿಒ ಅವರಿಗೆ ಸರ್ಕಾರದ ಕೊಟ್ಟಂತ ದೂರವಾಣಿ ಸಂಖ್ಯೆಗೆ ನಾನು ಫೋನ್ ಮಾಡಿದ್ದೆ. ಇದೇ ವಿಷಯದಾಗ ದೂರು ಕೊಟ್ಟಂತ ವಿಷಯದ ಕುರಿತು ನಾನು ಮಾತಾಡುವಾಗ ಅವರು ನನ್ನ ಜೊತೆ ಮಾತಾಡಿದಂಥದ್ದು ಆಡಿಯೋ ರೆಕಾರ್ಡ್ ನನ್ನ ಹತ್ರ ಇದೆ. ಅದರಲ್ಲಿ
ಬಸಪ್ಪ ಶಂಕರಪ್ಪ ಸಾವಳಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರು ಮುದ್ದೇಬಾಳ ಸರ್. ಅವರಿಗೆ ನಾ ಮಾಡಿದಂತ ಅವ್ರು ಮಾತಾಡಿದಂಥದ್ದು ಸಂಭಾಷಣೆ ಇದೆ ಸರ್. ಆ ಸಂಭಾಷಣೆಯಲ್ಲಿ ಏನಿದೆ ಅನ್ನೋದನ್ನ ನಾನು ಇವಾಗ ಪ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಮಾಲೀಕರಿಂದ ಕಾರಣ ಕಳಿಸ್ಕೊಂಡು ಯಾರು 2 ಹಾಕರು ಅದಕ್ಕ ಮತ್ತ ನಾವೇ ಮಾಡಿದ್ವಿ. ಕೋರ್ಟ್ ಕೇಸ್ ಐತಿ ಆಮೇಲೆ ಬಿಸಿ ಸಂಬಂಧಪಟ್ಟ ಕೇಸ ಕಾಣಿಸ್ಕೊಳ್ಬೋದು ಅಂತೇಳಿ ಅಲ್ಲ ಸರ್, ಯುವಿಸಿಗೆ ಏನಾದ್ರು ಆಡಳಿತ ಮಂಡಳಿ ಆಮೇಲೆ ಆಡಳಿತ ಮಂಡಳಿ ಬೇರೆ ಅದು ಒಂದೈತೆ ಅಂತ ಗೊತ್ತಾಗಲ್ಲ. ಹಂಗ ಬಂದ್ರೆ ಸರ್ ನಿಮ್ಗೆ ಲೆಕ್ಕ ಹಾಕೋದು ಅದನ್ನ ಇಲ್ಲ ಅದೇ ನನಗೇನು ಕೊಟ್ಟಿಲ್ಲ ಸರ್. ನೀವು ಅದಕ್ಕೆ ನಾನು ಯಾಕೆ ನನ್ನ ಅಧಿಕಾರಿಗಳ ಜೊತೆ ನಾ ಯಾಕೆ ಇಷ್ಟೊಂದು ವ್ಯವಸ್ಥೆ ಕಟ್ಕೊಳ್ಬೇಕಂದ್ರೆ ನೀವು ಏನೇ ಮಾಡಿ ಸರ್, ನಾ ದೂರ ಕೊಟ್ಟು ಏನೋ ಇನ್ಬರ್ನ ಕೊಡಂಗಿಲ್ಲ. ನಾ ಬೇರೆಯವ್ರ ಕಡೆಯಿಂದ ಅದೇ ಸ್ಕೂಲ್ ಹೆಡ್ ಮಾಸ್ಟರ್ಗಳ ಕಡೆಯಿಂದ ಕೇಳಿ ತಿಳ್ಕೊಬೇಕಾಯ್ತು ಸರ್. ಅದೆಲ್ಲ ನೀವು ಹೆಂಗಿದ್ರಿ ಅಂತ ನನಗೆ ಹೇಳ್ಯಾರ ಸರ್. ಆದ್ರ ನೀವ್ ಏನ ಮಾಡಿದ್ರೆ ನೀವು ಲೆಟರ್ ಕೊಟ್ರೆ ನನಗೆ ಏನಾದ್ರು ಒಂದು ಈಗ ಅವ್ರಂತೂ ನಿಮ್ ಕಡೆ ನೀವ್ ಹೇಳಿದ ಪ್ರಕಾರ ಇದು ತಪ್ಪು ಸರ್. ಇದು ನಾವ್ ಅವಳೇ ರೆಡಿ ಮಾಡಿ ಸರ್ ಲೆಟರ್ನ ಸಹಿ ಮಾಡ್ಕೋತಾರಂದ್ರ ನಿಮ್ ಕುರ್ಚಿಗೆ ಬೆಲೆ ಇಲ್ಲ ಆಗ್ತದ ಸರ್. ಬೆಲೆ ಎಲ್ಲ ನೋಟಿಸ್ ಯಾರು ಕಳ್ಸಿರ್ ಸರ್? ಅದಕ್ಕೆ ಕೊಡಲ್ರಿ ಸರ್. ಕಾರಣಕ್ಕೆ ನೋಟಿಸ್ ಕೊಡ್ರಿ ಸರ್. ಆಡಳಿತ 3 ಶಾಲೆ ಆಡಳಿತ ಮಂಡಳಿ ಒಂದೇ ಐತ್ರಿ. ಅದು ಅನುಬಂಧ 2 ಸರ್ಕಾರದ ಅನುಬಂಧ 12 ಕೊಡ್ರಿ ಹಿಂಗ್ ಕೊಡ್ರಿ ಹಿಂಗ್ ಬರ್ರಿ. ಆಮೇಲೆ ಕಮಿಷನರ್ ಇರ್ತಕ್ಕಂಥ ಅಂಶಗಳನ್ನ ಭಾಷಾ ಪೂರ್ವಚನ ಮಾಡ್ರಿ. ಆಮೇಲೆ 2 ಶಾಲೆ ಬಿಟ್ಟು ಉಳ್ಕಾದ 2 ಶಾಲೆ 1 ಶಾಲೆ ಉಳ್ಕಾದ 2 ಶಾಲೆ ಕೊಡ್ಬೋದು ಅಂತೇಳಿ ಅವ್ರ ಲೆಟರ್ ಮಾಡ್ಬಿಟ್ಟು ಸಹಿ ಮಾಡ್ಬೋದು ಸರ್. ಆಫೀಸಾಗ ನಾವು ಅವ್ರಲ್ಲ ತಿಳಿತಾರೆ. ನೀವ್ ಹೇಳಿದ್ರೆ ಕರೆಕ್ಟ್ ಅದ. ನೋಟ್ ಶೀಟ್ ಆಗ್ಬೇಕು, ಬೇಕು, ಇದೆಲ್ಲ ಮಾಡ್ಬೇಕಂತ ಹಂಗ ತಪ್ಪಿಗೆ ಮಾಡ್ತಾರೆ. ಅಲ್ಲಿಂದ ಮಾತ್ರ ಅವ್ರಿಗೆ ಏನ್ ಕೊಟ್ಟೆ ಹಿಂಗ ಅಂತೇಳಿ ಮೇಲಾಧಿಕಾರಿ ತಾವೇ ಇರೋದ್ರಿಂದ ಪೊಲೀಸರ ನೇಮಕಾತಿ ಪ್ರಾಧಿಕಾರ ತಾವೇ ಆಗಿರೋದ್ರಿಂದ ನಿಮ್ಮ ಹಂತದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಂತ ಕೊಡ್ತೀವಿ ಸರ್ ನಮ್ಗೆ. ಅವ್ರು ಬರೆದು ಕೊಡ್ಲಿ ಏನಾದ್ರು ಇಲ್ಲ ಸ್ಪಷ್ಟವಾಗಿ ನಾವು ಹೆಂಗ್ ಕೊಡ್ರಿ ಹಿಂಗ ಬರೆದು ಕೊಟ್ರಿ ಇಲ್ಕೊಂಡು ನಾವು ಗಮನಕ್ಕೆ ಹೊಂದಿಸ್ಕೊಡ್ತೀವಿ, ರಿಪೋರ್ಟ್ ಮಾಡ್ತೀವಿ ಹಂಗಿಲ್ಲ ಅದಕ್ಕೆ ಮತ್ತೊಂದು ಪರ್ಯಾಯ ಮಾಡ್ಕೊಂಡು ಅದನ್ನ ಅಭ್ಯಾಸ ಮಾಡಿ ಕೊಡ್ತೀವಿ ಸರ್. ಈಗ ವಿಭಿಷದೊಂದು ನಿಂದ್ರಿಸಿ ಜಂಗಮರಳದೊಂದು ಗರ್ತ ಸ್ಕೂಲ್ 2 ಮಾಡಕ್ಕೆ ಪರ್ಮಿಷನ್ ಆಗಿದೆ ಸರ್. ನಾವು ಪಟ್ಲು ಮಾಡಬಹುದಾಗಿದೆ ಅಂತ ಕೊಟ್ಟಿವಿ ಸರ್. ಅವ್ರು ಮಾಡ್ಯಾರ ಅದೇ ಮಾಡ್ಯಾರ ಗೊತ್ತಿಲ್ಲ ಸರ್. ಇಲ್ಲ ಅದ ಆಗಿರ್ತಾರೆ ಆಲ್ರೆಡಿ ಅವ್ರು ಇಂಟರ್ವ್ಯೂ ಎಲ್ಲ ಲೆಟರ್ ಕೊಡಾಕತ್ತಾರ, ಪರ್ಮಿಷನ್ ಕೊಡಾಕತ್ತಾರ ಸರ್ ಅವರು. ಅದ ಸರ್ ನನಗೆ ಗೊತ್ತಾಗಿರ್ತಾರೆ 20 ಜನಕ್ಕೆ ಅವ್ರು ಹಿಯರಿಂಗ್ ಐತ ಅವ್ರವ್ರ ಇನ್ಕಮಿಟ್ ಆಗಿರೋ ಗೊತ್ತಿಲ್ಲ. ಚಿಕ್ಕಾಪಟ್ಟಿ ಒತ್ತಾಯ ಮಾಡ್ರೆ ನಾವು ಹೇಳಿದ್ದೆ ಅವತ್ತು ಹೇಳಿ 1ನೇ ಕಾರಣಕ್ಕೆ ನೋಡ್ತೀವಿ 2ನೇ ಕಾರಣಕ್ಕೆ ನೋಡ್ತೀವಿ ಹಂಗೈತ ಅಂತೇಳಿ ಅವ್ರು ನನ್ನ ಹಾಕಿರ್ತಾರಲ್ಲ. ನನಗೆ ಯಾವ ಬಂದಿಲ್ಲ ಸರ್ ಅವ್ರು. ಹಂಗಾಗಿ ನಾನು ನಿಮ್ಗೆ ಏನೋ ಕೇಳಕ್ ಹೋಗಿಲ್ಲ. ಬಂದಿತ್ತು ನಾನು ಬಂದು ಭೇಟಿ ಆಗ್ಬಿಡ್ತಿಲ್ಲ ಸರ್. ಇಲ್ಲ ರಾಘವ ಇಲ್ಪ ಮಾಡಿದ್ವಿ ಸರ್ ಅವಾಗ ಏನೇ ವೀರೇಶ್ ಹೋಗ್ಯಾನ್ರಿ ಬಿಜಾಪುರ ಅಂತ ಹೇಳಿದ್ರು ಅವ್ರ. ಅಲ್ಲ ಸರ್ ನಾವು ಹೋಗಿದ್ ಬೇರೆ ಮ್ಯಾಟರ್ ಸಂಬಂಧ ರೆಕಾರ್ಡ್ ರೂಮ್ ಹಾ ಸರ್ ಅದಕ್ಕೆ ಮತ್ತೆ ಕೋರ್ಟ್ ಅಲ್ಲ ಸರ್. ಒಬ್ಬ ಅಧಿಕಾರಿ ತಮ್ಮಂತ ಒಬ್ಬ ನಿಷ್ಠಾಂತ ಅಧಿಕಾರಿನ ಇವ್ರಿಗೆ ದುರುಪಯೋಗ ತಗೊಂತಾರಂದ್ರ ನೀ ಹಿಂಗೆ ಮಾಡಂತ ಹೇಳ್ತಾರಂದ್ರ ಮತ್ ನೀವೇ ಅವನ್ನೇ ನಾನು ಅಂತ ಕಂಪ್ಲೇಂಟ್ ಮಾಡ್ತೀನಿ ಸರ್. ನಾನು ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ರೀ. ನಾನು ಮ್ಯಾಗ ಒತ್ತಡಕ್ಕೆ ಎಲ್ಲ ಆಫೀಸಾಗ ಕೇಳ್ತಾರೆ ನಾವು ಯಾರು ಬರಬಾರ್ದು ಕೂತಿದ್ವಿ ಸರ್. ಅಲ್ಲೇ ಸಹಿ ಮಾಡಕ್ ಕೂತ್ರು ಸರ್. ಆಫೀಸ್ನಾಗ ಹೋದಾಗ ನಾನು ಮೀಟಿಂಗ್ ಕೂತಿದ್ದೆ, ಅಲ್ಲಿ ಬಂದು ಕರೆದು ಕೂತ್ರ ಅಂತ ಹೇಳಿ ಸರ್ ಗೊತ್ತಿಲ್ಲ. ಚೆನ್ನಾಗಿ ಜಾಗೃತಿ ಅಂತ ತಾಳಿಕೊಟ್ಟು ಬಂದಾಗ ಹೌದು ಸರ್ ಈ ಒಂದು 20 ಫೋನ್ ಹಚ್ಚಾರಿ ಅದ್ರ ಸಲುವಾಗಿ ಕೊಟ್ರೆ ಹಿಂಗ್ ಕೊಡ್ರಿ ಅಂತ ಹೇಳಿ ಎತ್ತದ ಸಾಗಿ ನೀವು ಇಷ್ಟು ಫೋನ್ ಎತ್ತಿಲ್ಲ ತಿಳ್ಕೊಂಡು ನನ್ನ ಇದು ಮಾಡ್ಯಾರ. ನೀವು ಇಷ್ಟು ಫೋನ್ ಹಾಕಿ ನೀವು ಎತ್ತಿಲ್ಲ ಆದೇಶ ಒಳ್ಳಂಗ್ ಮಾಡ್ರಿ, ಫೋನ್ ಎತ್ತಿಲ್ಲ ತಿಳ್ಕೊಂಡು ನನ್ನ ಕಾರ ನೋಟಿಸ್ ಮಾಡಿ ಕಾರ್ಪೆಟ್ ಅವ್ರಿಗೆ ಕಾರ್ಪೆಟ್ ಇವ್ರಿಗೆ ಯಾರು ಕಾರ ನೋಟಿಸ್ ಮಾಡ್ಯಾರ ಸರ್. ಹಿಂಗ ಕೊಡ್ರಿ ನಾನು ಲೆಟರ್ ಟೈಪ್ ಮಾಡೀನಿ ಬಟ್ ಸಹಿತ ಮಾಡಿ ಹೋಗ್ರಿ ಅಂದ್ರು ನಾ ಮಾಡೋದಿಲ್ಲ ಅಂತ ಹೇಳ್ತೇನೆ. ನಮ್ಮಲ್ಲಿ ನೋಟ್ ಶೀಟ್ ಆಗ್ಬೇಕು, ಪುಸ್ತಕ ಹೋಗ್ಬೇಕು, ಮ್ಯಾನೇಜರ್ ಸೂಪರ್ ಅಂತ
ಇಷ್ಟ ಅವರು ಈ ರೀತಿ ಅನಧಿಕೃತವಾಗಿ ಅಕ್ರಮವಾಗಿ ಶಿಕ್ಷಣ ಕಾಯ್ದೆ ವಿರುದ್ಧ ಕೆಲಸ ಮಾಡ್ತಾರೆ. ಅದಕ್ಕೆ ಅವ್ರ ಮ್ಯಾಗ ಸೂಕ್ತ ತನಿಖೆಗೆ ಆಗ್ರಹ ಪಡಿಸ್ತಾ ಇದ್ದೀನಿ ಸರ್. ಆಮೇಲೆ ಜಿಲ್ಲಾಧಿಕಾರಿಗಳಿಗೆ ಇದ್ರ ಅವ್ರು ಮಾಡಿದಂತ ವರದಿ ಕೂಡ ಕೇಳಿದ್ರು ಕೊಟ್ಟಿಲ್ಲ. ಅದಕ್ಕೆ ಅವ್ರ ಮ್ಯಾಗ ಕಠಿಣ ಕ್ರಮ ಕೈಗೊಳ್ಬೇಕಂತ ಹೇಳ್ಕೊಂಡು ನನ್ನ ತಮ್ಮ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಜ್ಯುವೆಲರಿ ಶಾಪಿಂಗ್ ತುಂಬಾ ಕಾಂಪ್ಲಿಕೇಟೆಡ್. ಚಿನ್ನದ ಬೆಲೆ, ಮೇಕಿಂಗ್ ಚಾರ್ಜಸ್, ಬಾರ್ಗೇನಿಂಗ್, ಡಿಸ್ಕೌಂಟ್ ಎಲ್ಲ ಗೊತ್ತಿರ್ಬೇಕು ಮಾರ್ರೆ. ಯಾಕೆ ಮಲಬಾರ್ ಫೇರ್ ಪ್ರೈಸ್ ಪ್ರಾಮಿಸ್ ಇದೆಯಲ್ಲ, ಎಂತ ಅದು? ಫೇರ್ ಮೇಕಿಂಗ್ ಚಾರ್ಜಸ್. ಏನ್ ತಗೊಂಡ್ರು ಸರಿಯಾದ ಬಿಲ್ ಕೊಡ್ತಾರೆ. ಇಂಡಿಯಾದ ಬೆಸ್ಟ್ ಗೋಲ್ಡ್ ರೇಟ್ ನಿಮ್ಮ ಸಿಟಿಯಲ್ಲಿ. ಬಾರ್ಗೇನಿಂಗ್ ಮಾಡ್ಬೇಕಂತಿಲ್ರಿ, ಪರಿಚಯ ಬೇಕಂತ ಇಲ್ರಿ. ಸುಮ್ನೆ ಮಜೂರಿ ಮೇಲೆ ಡಿಸ್ಕೌಂಟ್ ಕೊಡಂಗಿಲ್ಲ. ಎಲ್ಲಿ ಬೇಕಾದ್ರೂ ಕಂಪೇರ್ ಮಾಡಿ. Exactly. Malabar Fair Price Promise. Fair making charges for everyone, every day and everywhere. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.